ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಾಗಲಕೋಟೆ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇದೆ. ಸರ್ಕಾರದ ಜಮೀನಿನಲ್ಲಿ ಮರಳು ಅಗಿತಾ ಇರುವಂತಹ ಆರೋಪ. ಪ್ರಾಣಿಗಳು ಮೇವಿನ ಮೂಲವಾಗಿದ್ದ ಗುಡ್ಡಗಳು ನಾಶ ಆಗ್ತಾ ಇರೋದು. ಗಣಿ ಮತ್ತು ಭೂ ವಿಜ್ಞಾನ ಕಚೇರಿ ಕೂಗಳತೆಯಲ್ಲೇ ಅಕ್ರಮ ದಂಧೆ ನಡೆದಿದೆ. ಹಿಟಾಚಿಗಳನ್ನು ಬಳಸಿ ಗುಡ್ಡ ಬಗೆದ್ರು ಡೋಂಟ್ ಕೇರ್. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಮೂಕ ಪ್ರೇಕ್ಷಕರಾಗಿರುವಂತಹ ಜಿಲ್ಲಾಡಳಿತ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಹೀಗಿದ್ರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸರ್ಕಾರದ ಜಮೀನಿನಲ್ಲೇ ಮರಳಾಗಿತಾ ಇದ್ದಾರೆ, ಆದರೂ ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಗಣಿ ಮತ್ತು ಭೂ ವಿಜ್ಞಾನ ಕಚೇರಿ ಸ್ವಲ್ಪ ದೂರದಲ್ಲೇ ಇದೆಯಂತೆ. ಅವ್ರ ಗಮನಕ್ಕೆ ಇದು ಬಂದಿದೆಯೋ ಅಥವಾ ಬಂದಿದ್ರೂ ಗೊತ್ತಿಲ್ಲದಂತೆ ಕೂತಿದ್ದಾರೋ ಗೊತ್ತಿಲ್ಲ. ಪ್ರಭಾವಿಗಳ ಒತ್ತಡಕ್ಕೆ ಮಣಿತಾ ಇದೆ ಜಿಲ್ಲಾಡಳಿತ ಅನ್ನುವಂಥ ಆಕ್ರೋಶವನ್ನ ಸ್ಥಳೀಯರು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೇನೆ ಕೋಟಿ ನಷ್ಟ ಆಗ್ತಾ ಇರೋದು. ಈಗ ಆಲ್ರೆಡಿ ಮುಂಚೆ ಕಂಪ್ಲೇಂಟ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ರೆವಿನ್ಯೂ ಜೊತೆಗೆ ಅಂದ್ರೆ AC ಅವರು, ತಹಶೀಲ್ದಾರ್ ಮತ್ತೆ ಸಂಬಂಧಪಟ್ಟಂಗೆ ವಿಲೇಜ್ ಅಕೌಂಟೆಂಟ್ಸು, ಇಒ ಅವ್ರ ಜೊತೆ ಒಂದು ಮೀಟಿಂಗ್ ಆಗಿತ್ತು. ಸಂಬಂಧಪಟ್ಟ ಹಾಗೆ ಒಂದು ಪೆಟ್ರೋಲಿಂಗ್ ಟೀಮ್ ಅಂತ ಮಾಡಿ ಮೊನ್ನೆವರೆಗೂ ಕಂಟಿನ್ಯೂಸ್ ಪೆಟ್ರೋಲಿಂಗ್ ಇತ್ತು. ಮೊನ್ನೆವರೆಗೂ ಕಂಪ್ಲೀಟ್ಲಿ ಬಂದಿತ್ತು ಅದು. ಇವತ್ತು ಬೆಳಗ್ಗೆ ಒಂದು 9:30 to 10 ಹಂಗೆ ಮತ್ತೆ ಶುರುಮನೆ VA ಅವರು ಹೋಗಿದ್ದಾರೆ. ನಮ್ಮ ಜಿಯಾಲಜಿಸ್ಟ್ ಅವರು ಬೆಳಗ್ಗೆ ಹೋಗಿ ಚೆಕ್ ಮಾಡ್ಕೊಂಡು ಯಾವ್ದು ಆಕ್ಟಿವಿಟೀಸ್ ಇಲ್ಲ ಅಂತ ಖಚಿತ ಪಡಿಸ್ಕೊಂಡು ಫೋಟೋಸ್ ತಗೊಂಡು ಬಂದಿದ್ದಾರೆ. ಅದು ನಿನ್ನೆ ಸಂಜೆಯಿಂದನೋ ಅಥವಾ ಇವತ್ತು ಬೆಳಗ್ಗೆಯಿಂದನೋ ಮತ್ತೆ ಶುರು ಮಾಡಿದ್ದಾರೆ ಅಂತ ಹೇಳಿ ಬಂದಿತ್ತು. ಮತ್ತೆ ಈಗ ರೆವಿನ್ಯೂ ಅವರು ಮತ್ತೆ ನಮ್ಮ ಜಿಯಾಲಜಿಸ್ಟ್ ಅವರು ಸ್ಪಾಟಿಗೆ ಹೋಗಿದ್ದಾರೆ ನೋಡಕ್ಕೆ ಏನಾಗುತ್ತೆ. ಅಂಡ್ ಅರ್ಲಿಯರ್ ಸ್ಪಾಟ್ ವಿಸಿಟ್ ಮೇಲೆ AC ಅವ್ರ ಜೊತೆ ಒಂದ್ಸಲ ಸ್ಪಾಟ್ ವಿಸಿಟ್ ಮೇಲೆ ಮಾಡಿರೋ ಮೇಲೆ ಅಲ್ಲಿ ಟೋಟಲ್ ಎಷ್ಟು ಕ್ವಾಂಟಿಟಿ ತೆಗೆದಿದ್ದಾರೆ ಅನ್ನೋದ್ರ ಮೇಲೆ ಮತ್ತೆ ಅಲ್ಲಿ ಲ್ಯಾಂಡ್ ಓನರ್ ಮೇಲೆ ಈಗ ಆಲ್ರೆಡಿ ನ್ಯಾಯಾಲಯದಲ್ಲಿ PCR ಬುಕ್ ಆಗಿದೆ. ಅಂಡ್ ಇನ್ ಬಿಟ್ವೀನ್ ಅಂದ್ರೆ ಅದಕ್ಕಿಂತ ಮುಂಚೆ ಒಂದೆರಡು ಸಲ ವಿಸಿಟ್ ಮಾಡಿದಾಗ ಸಿಕ್ಕಂತ ವೆಹಿಕಲ್ ಗಳನ್ನ ತಗೊಂಡೋಗಿ ಸ್ಟೇಷನ್ಗೆ ಒಪ್ಪಿಸಿ ಆ ಊರುಗಳ ಮೇಲೂ ಕೂಡ ಸಪರೇಟ್ ಆಗಿ PCR ಅಂದ್ರೆ FIR ಟೈಪ್ ಇದರಲ್ಲಿ ಕೋರ್ಟ್ ಅಲ್ಲಿ PCR ಬುಕ್ ಮಾಡಿದ್ವಿ. ಮಧ್ಯದಲ್ಲಿ ಒಂದು 3-4 ಡೇಸ್ ಇವರು ಸ್ಟಾರ್ ಇನ್ಫೋಟೆಕ್ ಅಂತೇಳಿ ವೆಹಿಕಲ್ ಅವ್ರು ಹೋಗಿದ್ರು. ನಾವು ಹೋದಾಗ ಅವರ ಕಂಪನಿ ಅವ್ರ ವೆಹಿಕಲ್ ಗಳು ಸಿಕ್ಕಿದ್ರಿಂದ ಆ ಕಂಪನಿ ವೆಹಿಕಲ್ ಗಳ ಮೇಲೆ ಪೆನಾಲ್ಟಿನ ಹಾಕಿದ್ವಿ. ಮತ್ತೆ ಆಮೇಲೆ ಅಲ್ಲಿ ಯಾವ್ದೇ ಕಾರಣಕ್ಕೂ ಹೋಗಬಾರ್ದು ಅಂತ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ವಿ. ಅದಾದ್ಮೇಲೆ ಅಂತೂ ಅಲ್ಲಿ ಅವರು ಎಷ್ಟು ಕ್ವಾಂಟಿಟಿ ಒಯ್ದಿದ್ದಾರೆ ಅಂತೇಳಿ ಕನ್ಫರ್ಮ್ಡ್ ಇಲ್ಲ. ಬಟ್ ಅವರು 3 days ಇಂದ ವರ್ಕ್ ಮಾಡಿದ್ದಾರೆ ಅಂತ ಅದ್ರ ಮೇಲೆ ಪೆನಾಲ್ಟಿ ಹಾಕಿದೆ. ಬಟ್ ಆ ಏರಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಅದಿಷ್ಟು ಸ್ಪಾಟ್ ಅಲ್ಲಿ ನಾವು ಅಸೆಸ್ ಮಾಡಿದ್ರೆ ಒಂದು 20 to 22,000 ಹೋಗಿದೆ ಅಂತ ಹೇಳಿ ಅಸೆಸ್ ಮಾಡಿದೀವಿ. ಅದ್ರ ಮೇಲೆ PCR ಹಾಕಿದೆ ಕೋರ್ಟ್ ಅಲ್ಲಿ ಕೇಸ್ ಬಿದ್ದಿದೆ. ಅದೊಂದು ರಾಯಲ್ಟಿ ವೈಸ್ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಮೈನಿಂಗ್ ಮಾಫಿಯಾ ನಡೀತಾ ಇದೆ. ಸರ್ಕಾರ ವಶದಲ್ಲಿರ್ತಕ್ಕಂಥ ಸಾವಿರಾರು ಎಕರೆ ಜಮೀನುಗಳಲ್ಲಿ ಗರಸನ್ನು ತುಂಬಲಿಕ್ಕೆ ವಿವಿಧ ರೀತಿಯಾಗಿರ್ತಕ್ಕಂಥ ಖನಿಜ ಸಂಪತ್ತನ್ನ ಲೂಟಿಯನ್ನ ಮಾಡ್ತಕ್ಕಂಥ ಕೃತ್ಯ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ಒಂದು ಸರ್ಕಾರದ ಜಮೀನುಗಳಲ್ಲಿ ಕುರಿಗಾಯಿಗಳು ಕುರಿ ಮೇಯಿಸ್ತಾ ಇದ್ದಾರೆ, ದನಕರುಗಳನ್ನ ಮೇಯಿಸ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಜಾನುವಾರುಗಳು ಅಲ್ಲಿ ತಮ್ಮ ಒಂದು ಆಹಾರವನ್ನ ಹುಡಿಕೊಂಡು ಅಲ್ಲಿ ಒಂದು ಮೇಯಿಸುವಂತ ಕೆಲಸ ನಡೀತಾ ಇದೆ. ಆದ್ರೆ ಇತ್ತೀಚೆಗೆ ಆ ಒಂದು ಎಲ್ಲ ಸರ್ಕಾರಿ ಭೂಮಿಗಳಲ್ಲಿ ಗರಸನ್ನ ತುಂಬಲಿಕ್ಕೆ ವಿವಿಧ ರೀತಿಯಾಗಿರ್ತಕ್ಕಂಥ ಖನಿಜ ಸಂಪತ್ತನ್ನ ಲೂಟಿಯನ್ನ ಮಾಡುವಂತ ಕೆಲಸ ನಡೀತಾ ಇದೆ. ಅದು ಅಧಿಕಾರಿಗಳ ಗಮನಕ್ಕಿದೆ, ಜನಪ್ರತಿನಿಧಿಗಳ ಗಮನಕ್ಕಿದೆ. ಆದ್ರೂ ಸಹಿತ ಈ ರೀತಿಯಾಗಿರ್ತಕ್ಕಂಥ ಮಾಫಿಯಾ ತಡೆಗಟ್ಟಲಿಕ್ಕೆ ಯಾರು ಸಹಿತ ಮಾಡ್ತಾ ಇಲ್ಲ. ಹಾಗಾಗಿ ಇದರಿಂದ ಒಂದು ಕಡೆ ಖನಿಜ ಸಂಪತ್ತು ಲೂಟಿ ಆಗ್ತಾ ಇದೆ, ಸರ್ಕಾರಕ್ಕೆ ತೆರಿಗೆ ವಂಚನೆ ಆಗ್ತಾ ಇದೆ. ತಡೆಗಟ್ಟಬೇಕಾದ ಅಧಿಕಾರಿಗಳು ತಡೆಗಟ್ತಾ ಇಲ್ಲ, ಜನಪ್ರತಿನಿಧಿಗಳು ಮೌನಕ್ಕೆ ಶರಣರಾಗಿದ್ದಾರೆ. ಹಾಗಾದ್ರೆ ಯಾರ ಕುಮ್ಮಕ್ಕಿನಿಂದ ನಡೀತಾ ಇದೆ? ಇದನ್ನ ಸರ್ಕಾರಿ ಜಮೀನಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿಕೋರರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ? ಜನಪ್ರತಿನಿಧಿಗಳು ಸಪೋರ್ಟ್ ಮಾಡ್ತಾ ಇದ್ದಾರಾ, ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರಾ ಅಂತಕ್ಕಂಥದನ್ನ ನಾವು ಸಾರ್ವಜನಿಕವಾಗಿ ಇವತ್ತು ಚಿಂತನೆ ಮಾಡುವಂತ ಕೆಲಸ ಆಗ್ತಾ ಇದೆ.